ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಸಿದ್ಧಾರೂಢಜ್ಜಂದ ಗುಡಿಗೆ ಹೋಗಿದ್ದು ಪಾಗ 2ನೇ ವಿಡಿಯೋ ಆಗೈತಿದು. ಆಲ್ರೆಡಿ 1ನೇ ವಿಡಿಯೋದೊಳಗೆ ಗರ್ಗದ ಮಡವಾಳಜ್ಜ ಮತ್ತು ಸಿದ್ದಪ್ಪಜ್ಜನ ಗುಡಿ ಮತ್ತು ಉಣಕಲ್ ಕೇರಿದು ಮತ್ತು ಸಿದ್ಧಾರೂಢ ಮಠದ ಪ್ರಸಾದದ್ದು ಎಲ್ಲ ವಿಡಿಯೋ ಹಾಕಿದ್ನಿ. ಇದು ಶಯನ ಮಂದಿರ ಅಂತ ಕಾಸ ಅಲ್ಲೇ ಗುಡಿ ಬಾಜುಕನ ಐತಿದು. ಇದು ಸಿದ್ಧಾರೂಢಜ್ಜಂದು. ಇದು ಅವರು ಸಿದ್ಧಾರೂಢಜ್ಜ ಮಲಗೋ ಕೋಣೆ ಆಗಿತ್ತಂತ. ಪ್ರತಿ ದಿವಸನೂ ಈ ರೀತಿ ಅಲಂಕಾರ ಮಾಡಿರ್ತಾರೆ. ಆಮೇಲೆ ಸಂಜೆ ಕಡೆ ಅವತ್ತು ಅಮಾವಾಸ್ಯೆ, ಅಧಿಕ ಅಮಾವಾಸ್ಯೆ ವಿಶೇಷವಾಗಿರೋದ್ರಿಂದ ಸಾಯಂಕಾಲ ಬೆಳ್ಳಿ ತೇರೊಳಗೆ ರಥೋತ್ಸವ ಇತ್ತು ಮತ್ತು ಪಲ್ಲಕ್ಕಿ ಉತ್ಸವ ಇತ್ತಂತ ಹೇಳಿದ್ನಿ. ಅದರದ್ದು ವಿಡಿಯೋ ಸಾಯಂಕಾಲದ್ದು ಈ ರೀತಿ ಅವರೆಲ್ಲರೂ ತೇರೆಲ್ಲ ಹೊರಗಡೆ ತೆಗೆದು ಕಾಸ 2 ತೇರೊಳಗೆ ಅಲಂಕಾರ ಮಾಡಾಕತ್ತಿದ್ರು. ಅಜ್ಜಗಳನ್ನ ಎಲ್ಲಾರನ್ನೂ ಸಿದ್ಧಾರೂಢಜ್ಜನ ಮತ್ತು ಶ್ರೀ ಗುರುನಾಥಜ್ಜನ ಕೂಡಿಸಿ ಲೈಟಿಂಗ್, ಆಮೇಲೆ ಬೆಳ್ಳಿ ತೇರಿಗೆ ಎಲ್ಲ ಹೂವು ಮಾಲೆ ಈ ರೀತಿಯಾಗಿ ಅಲಂಕಾರ ಮಾಡತ್ತಿರು. ನೋಡಕ್ಕೆ ಮಾತ್ರ ಭಾಳ ಚಂದ ಅನ್ಸಾತಿತ್ತು. ಏನೇ ಇದ್ದರೂ ನಾವು ಆ ಪಲ್ಲಕ್ಕಿ ಉತ್ಸವ ಮತ್ತು ಈ ತೇರಿನ ಅಲಂಕಾರ, ತೇರಿನ ಉತ್ಸವ ನೋಡೋದಂದ್ರೆ ಅದೊಂಥರ ಖುಷಿನ ಬಾಳೆ. ಸಿದ್ಧಾರೂಢಜ್ಜನ ಮಠಕ್ಕೆ ಯಾವಾಗಿದ್ರೂ ಮಂದಿ ಜನಸಾಗರಣ ಇರ್ತೈತಿ. ಅಷ್ಟು ಪವಾಡ ಪುರುಷರಣ ಅದಾರವರು, ಅಷ್ಟು ಸತ್ಯನ ಐತಿ ಸಿದ್ಧಾರೂಢಜ್ಜಂದು. ಹೀಗಾಗಿ ನಾವು ಭಾಳ ವರ್ಷದಿಂದ ನಮ್ಮ ಮಾವನ ಕಾಲದಿಂದನೂ ನಾವೆಲ್ಲರೂ ಅಲ್ಲಿ ಪ್ರತಿ ವರ್ಷವೂ ಪ್ರತಿಗೆ ಯಾವಾಗ ನೆನಪಾಕೈತ್ಲ ಅವಾಗ ಹೋಗಿ ಇರ್ತವೆ. ನಮ್ಮ ಪ್ರಕಾಶಿ, ನೀಲಾ, ಶ್ರದ್ಧಾ ಎಲ್ಲರೂ ಹುಬ್ಬಳ್ಳಿ ಪರಿವರ್ತನ ಸ್ಕೂಲ್ ಒಳಗೆ ಕಲಿತಿದ್ರಿಂದ ಅವಾಗೆಲ್ಲ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಪ್ರತಿ ತಿಂಗಳು ಹೋದಾಗ ದೇವರಿಗೆ ಹೋಗೇ ಬರ್ತಿದ್ದು. ಯಾವಾಗ ನೆನಪಾಕೈತ್ಲ ಅವಾಗ ಹೋಗಿರ್ತವೆ. ಈ ಸಲ ನಾನು ಆರೂಢ ಜ್ಯೋತಿ ಆಮೇಲೆ ಗಂಗಾ ಆರತಿ ನೋಡ್ಬೇಕಂತ ಹೋಗಿನಿ. ಅವತ್ತು ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಮತ್ತು ಬೆಳ್ಳಿ ತೇರಿನ ರಥೋತ್ಸವ ಆಯಿತು. ಈ ರೀತಿಯಾಗಿ ಮೊದಲು ಮುಂದೆ ಸಿದ್ಧಾರೂಢಜ್ಜನ ದೇವರ ಮಂಗಳಾರತಿ ಆದಿಂದ ಅದು ಪಲ್ಲಕ್ಕಿ ಉತ್ಸವ ಮತ್ತು ರಥ 2 ಕೂಡಿಸಿ 5 ರೌಂಡ್ ಸುತ್ತಾಯ್ತಾರು. ಮೊದಲಿಗೆ ಡೋಲು ಭಜನೆ ಈ ರೀತಿಯಾಗಿ ಎಲ್ಲರೂ ಬಾರಿಸುವಂತ ಮುಂದುಗಡೆ ಬಾರ್ಸವ್ರು ಇರ್ತಾರು, ಹಿಂದಿಂದ ಪಲ್ಲಕ್ಕಿ ಇರ್ತೈತಿ. ಇಲ್ಲಿ ನೋಡ್ರಿ ಪಲ್ಲಕ್ಕಿ ಒಳಗೆ, ಬೆಳ್ಳಿ ಪಲ್ಲಕ್ಕಿ ಒಳಗೆ ಸಿದ್ಧಾರೂಢಜ್ಜನು ಶ್ರೀ ಗುರುನಾಥಜ್ಜನು ಇಬ್ಬರನ್ನು ಕೂಡಿಸಿ ಚಾವರಿ ಬೀಸ್ಕೊಂತ ಈ ರೀತಿ ಒಂದು 4 ರೌಂಡ್ ಆದರು. ಆಮೇಲೆ ಬೆಳ್ಳಿ ತೇರು ಏನಿರ್ತೈತಲ್ಲ ಅದ್ರನ್ನು 1 ರೌಂಡ್ ಆದರು. ಮುಂದ್ಗಡೆ ಕರ್ಪೂರ ದೀಪ ಹಿಡ್ಕೊಂಡಿರ್ತಾರೋ ಅದ್ರ ಹಿಂದ್ಗಡೆ ಪಲ್ಲಕ್ಕಿ ಇರ್ತೈತಿ. ಪಲ್ಲಕ್ಕಿ ಹಿಂದ್ಗಡೆನ 2 ಬೆಳ್ಳಿ ತೇರು ಬರ್ತಾವು. ಈ ರೀತಿಯಾಗಿ ಪಲ್ಲಕ್ಕಿ ಉತ್ಸವ ನೋಡಕ್ಕಂತೂ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ನಮಗರ ಭಾಳ ಖುಷಿ ಆಯಿತು. ಯಾವಾಗೂ ನೋಡಿರ್ಕಿಲ್ಲ ನಾನು ಈ ರೀತಿ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಮತ್ತು ಗಂಗಾ ಆರತಿ. ಈಗ ಇದನ್ನೆಲ್ಲ ನೋಡಿ ಭಾಳ ಖುಷಿ ಆಯಿತು. ನೀವು ಯಾವಾಗಾದರೂ ಸಾಧ್ಯ ಆದ್ರೆ ಹುಬ್ಬಳ್ಳಿಗೆ ಯಾರ ಬರಲಿ, ಹುಬ್ಬಳ್ಳಿ ಸಿದ್ಧಾರೂಢಜ್ಜನ ಮಠಕ್ಕೆ ನೀವು ಹೋಗಿ ಬರ್ರಿ. ನಿಮ್ಗೆ ಅದರದೊಂದು ಅನುಭವನ ಗೊತ್ತಾಗ್ತೈತಿ. ಮತ್ತು ಎಲ್ಲರೂ ಸುತ್ತು ಕಡೆ ಯಾರೇ ಹುಬ್ಳಿಗೆ ಹೋಗಿರ್ತಿರಲ್ಲ ಅವ್ರಿಗೆಲ್ಲ ಈ ಥರ ಅನುಭವ ಆಗಿ ಕಾಸ ಅವ್ರಿಗೆಲ್ಲರಿಗೂ ಅಷ್ಟು ದೇವ್ರ ದರ್ಶನದ ಸತ್ಯನೂ ಗೊತ್ತಿರ್ತೈತಿ. ಯಾರು ಹೋಗಿಲ್ಲಲ್ಲ ಸಿದ್ಧಾರೂಢ ಮಠಕ್ಕೆ ಹುಬ್ಬಳ್ಳಿಗೆ, ಯಾರು ಬಂದಿಲ್ಲಲ್ಲ, ನೀವು ಯಾವಾಗಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ, ಭಾಳ ಖುಷಿ ಆಗ್ತೈತಿ. ಮತ್ತು ಅಷ್ಟು ಪವಾಡ ಪುರುಷ ಸಿದ್ಧಾರೂಢಜ್ಜನ ಸತ್ಯನ ಅಷ್ಟೈತಿ. ನಮಗಂತೂ ಅನುಭವ ಆಗೈತಿ. ಅದಕ್ಕೋಸ್ಕರ ನಾನು ಇದನ್ನೊಂದೆಲ್ಲ ಪಲ್ಲಕ್ಕಿದು ವಿಡಿಯೋ ಮತ್ತು ನಾ ಯಾವಾಗಲಾದರೂ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹೋದ್ನಾರೋ ಒಂದು ಸಣ್ಣ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಹಾಕಿರ್ತಾನು. ಅದೊಂದು ನನಗೊಂಥರ ಖುಷಿ ಆಗ್ತೈತಿ. ಆಮೇಲೆ ಸಂಜೆ 7:30 ತನಕ ಪಲ್ಲಕ್ಕಿ ಉತ್ಸವ, ಆಮೇಲೆ ಮೆರವಣಿಗೆ ಆಯಿತು. 7:30ರಿಂದ ಗಂಗಾ ಆರತಿದು ಮಾಡೋಕೆ ಸ್ಟಾರ್ಟ್ ಮಾಡಿದರು. ನಾನು ಸೌಂಡ್ ಯಾಕೆ ಹಾಕಿಲ್ಲ ಅಂದ್ರೆ ಗಂಗಾ ಆರತಿ ಮಾಡುವಾಗ ಅಲ್ಲೆಲ್ಲರೂ ಹಾಡುಗಳು ಹಾಕಿದ್ರು. ಅವನ್ನೆಲ್ಲ ಹಾಡು ನಾ ಇದ್ರೊಳಗೆ ಕೂಡಿಸಿನಂದ್ರೆ ನನಗೆ ಕಾಪಿ ರೇಟ್ ಬೀಳ್ತೈತಿ. ಅದಕ್ಕೋಸ್ಕರ ನಾನು ಸೌಂಡ ಹಾಕಲಿಲ್ಲ. ಮೊದಲಿಗೆ ಈ ರೀತಿ ಎಲ್ಲ ದೀಪದ ಅಲಂಕಾರ ಮಾಡಿ ಕಾಸ ಅಲ್ಲೇ ಕೊಳ ಐತಿ, ಕೊಳದ ಸುತ್ತೂ ಕಡೆ ಎಲ್ಲ ಕಟ್ಟಿದಾವು. ಅಲ್ಲೆಲ್ಲರೂ ಜನರಿಗೆ ಕುಂಡ್ರಾಕ
ಅವಕಾಶ ಇರ್ತೈತಿ. ಎಷ್ಟು ಜನ ಕುಂತಿರಲ್ಲ ಆ ಥರ 3 ಪಟ್ಟದಷ್ಟು ಹಿಂದೆ ನಿಂತಿದ್ರು. ಅಲ್ಲೇ ಇಲ್ಲೇ LED ಸ್ಕ್ರೀನ್ಗಳು ಹಾಕಿದ್ರು. ಅದನ್ನು ನೋಡಕ್ಕಂತೂ ಭಾಳ ಖುಷಿ ಆಕೈತಿ. ನಮಗೆ ದೇವ್ರ ಆಶೀರ್ವಾದದಿಂದ ನನಗಂತೂ ಮುಂದೆ ಸಿಕ್ಕಿತ್ತು. ನಾವು ಹೋಗಿ ಅಲ್ಲಿ ಕುಂತ ಕಾಸ ವಿಡಿಯೋ ಮಾಡ್ಕೊಂಡು ಇದನ್ನು ಸ್ಟಾರ್ಟ್ ಮಾಡೋತಾರು. ಒಮ್ಮೆ ದೀಪ ಬೆಳಗ್ತಾರು, ಧೂಪ ಬೆಳಗ್ತಾರು, ಆಮೇಲೆ ಕರ್ಪೂರದಿಂದ ಬೆಳಗ್ತಾರು, ಆಮೇಲೆ ನವಿಲ್ಗರಿಯಿಂದ ಚಾವರೆ ಬೀಸ್ತಾರು, ಮತ್ತು ಡಮೂರ್ಗ ಬಾರಿಸ್ತಾರು. 5 ಜನ ಅದೊಂದು ಪದ್ಧತಿ ಐತಿ. ಅವರೊಂದು ಡ್ರೆಸ್ ಕೋಡ್ ಮಾಡಿ ಕಾಸ, ಆಮೇಲೆ ಶಂಖ ಊದ್ತಾರು, ಆಮೇಲೆ ತುಪ್ಪದ ದೀಪ ಲಾಸ್ಟಿಗೆ ಬೆಳಗ್ತಾರು. ಈ ರೀತಿಯಾಗಿ ಎಲ್ಲ ಥರ ಅವನು ನೋಡೋಕೆ 2 ಕಣ್ಣು ಸಾಲಂಗಿಲ್ಲ. ಅಲ್ಲಿ ಬಾತ್ಕೋಳಿ ಇರೋದ್ರಿಂದ ಅಲ್ಲಿ ಕೊಳದಲ್ಲಿ ಭಾಳ ಚಂದ ಅನ್ಸತ್ತಿತ್ತು. ಆಮೆ, ಬಾತ್ಕೋಳಿ ಮತ್ತು ಅಲ್ಲಿ ಮೀನುಗಳಿದ್ದು ಎಲ್ಲ ಅದನ್ನೊಂದು ಸಣ್ಣ ವಿಡಿಯೋ ಮಾಡ್ಕೊಂಡನು. ಈ ರೀತಿಯಾಗಿ ಗಂಗಾ ಆರತಿ ನೋಡಿ ಕಾಸ ಭಾಳ ಖುಷಿ ಆಯಿತು. ನಿಮಗೆ ಯಾವಾಗಾದರೂ ಯಾರಿಗಾದರೂ ಸೌಡಾದ್ರೆ ನಿಮಗೆ ಟೈಮ್ ಸಿಕ್ತಂದ್ರೆ ಹೋಗಿ ನೀವು ಆ ಗಂಗಾ ಆರತಿ ನೋಡ್ರಿ. ಪ್ರತಿ ಅಮಾವಾಸ್ಯೆ ದಿವಸ ಸಾಯಂಕಾಲ ಇರ್ತೈತಿ. ನೀವು ಪ್ರತಿಯೊಬ್ಬರು ನೋಡಬೇಕು. ನೋಡ್ರೆ ನಿಮಗೆ ಅಷ್ಟು ಖುಷಿ ಆಗ್ತೈತಿ. ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಮತ್ತು ಈ ವಿಡಿಯೋ ಅಂತೂ ವಿಶೇಷವಾಗಿ ಐತಿ. ಎಲ್ಲರಿಗೂ ಇಷ್ಟ ಆಕೈತೆ ಅಂತ ತಿಳ್ಕೊಂಡನು. ಇವೆರಡು ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಂ ನಮಃ ಶಿವಾಯ. ಶ್ರೀ ಸಿದ್ಧಾರೂಢಾಯ ನಮಃ.